ಗೈಸ್ ಇವತ್ತು ಏನಂತ ಹೇಳಿದ್ರೆ ಇಂಡಿಪೆಂಡೆನ್ಸ್ ಡೇ. ಸೊ ಇವತ್ತು ಸ್ವತಂತ್ರ ಸಿಕ್ಕಿರುವಂಥ ದಿನ. 80 ವರ್ಷ ಆಗಿದೆ ನಮಗೆ ಸ್ವತಂತ್ರ ಬಂದು. ಸೊ 1947 ಬಂದಿರೋದು. August 15 ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇವತ್ತೆಲ್ಲ ಆದರೂ ಸ್ಪೆಷಲ್ ಆಗಿ ನಮ್ಮ ಆಫೀಸಿಂದ ಕ್ರಿಕೆಟ್ನ ಇಟ್ಕೊಂಡಿದ್ದಾರೆ. ಸೊ ಅದು ನಂಗೆ ಖುಷಿ ಅನಿಸ್ತು. ಅದು ಇಂಡಿಪೆಂಡೆನ್ಸ್ ಡೇ ದಿನನೇ ಇಟ್ಟಿರೋದು ನಂಗೆ ತುಂಬ ಖುಷಿ ಆಗಿತ್ತು. ಸೊ ಅದ್ರಲ್ಲಿ ನಾವು ವಿನ್ ಆಗಿದ್ದೀವಿ ಅನ್ನೋದಿದೆಯಲ್ಲ, ಅದನ್ನು ಮರೆಯೋಕ್ಕೆ ಆಗಲ್ಲ. ಕಾರ್ತಿಕ್ ಪೂರ್ರೆ ನಮಗೆ ಒಂಥರ ಜೋಶ್ ಬರಬೇಕು ವಿನ್ ಆಗಿದ್ದಕ್ಕೆ. ನಾವು ವಿನ್ ಆದಕ್ಕೆ ಬೇಜಾರಿದ್ದಾರೆ ಗೈಸ್. ಇವರು ಗೈಸ್ ಬೇಜಾರು ಅಕ್ಕ ಇದ್ದಾಳೆ ಹೇಳು ಸ್ವಲ್ಪ. ನಿಮ್ದು ಟೀಮ್ ಯಾವ್ದು ಹೇಳಿ? ನಮ್ದು ಗೈಸ್ ನಮ್ದು ಟೀಮ್ ಹೆಸರು ಥಂಡರ್ ಕ್ವೀನ್ಸ್ ಅಂತ ಹೇಳಿ. ಥಂಡರ್ ಕ್ವೀನ್ಸ್. ಅದಕ್ಕೆ ಮೇಘನಾ ಕ್ಯಾಪ್ಟನ್ ಅಂತ ಹೇಳಿ. ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಥಂಡರ್ ಕ್ವೀನ್ಸ್ ವಿನ್ ಆಗಿದ್ದಾರೆ. ನಮ್ದು ಇದು ಟೀಮು, ನಮ್ದು. ಕಂಗ್ರಾಚುಲೇಷನ್. ನಾವು ಕಟ್ಟಿದ ದೇಶ ಕಂಡ್ರಿ ಇದು. ಕಂಗ್ರಾಚುಲೇಷನ್. ಇದು ನಾವು ಕಟ್ಟಿದ ದೇಶ ಕಂಡ್ರಿ. ನಾವು ಕಟ್ಟಿದ್ರಿ ಇದು ಟೀಮು, ನಾವು ಕಟ್ಟಿದ್ದು. ಇವರೆಲ್ಲ ಬ್ಯಾಕ್ ಸಪೋರ್ಟ್ ಮಾಡಕ್ ಹೋಗಿ ನಾವು ವಿನ್ ಆಗಿದ್ದು ಅಂತ ಹೇಳಕ್ ಆಗಲ್ಲ. ನೆಕ್ಸ್ಟ್ ಇವಾಗ ನಮ್ದು ಕೂಡ ಫೈನಲ್ಸ್ ಇದೆ. ಏನ್ ಹೇಳ್ತೀರಾ ನೀವು ಮೇಘನಾ ಅವರೇ? ಅದರಲ್ಲಿ ವಿನ್ ಆಗ್ಬೇಕು ಕಾರ್ತಿಕ್. ನೀವು ನಮ್ಮ ಸೈಡರ್ ಅಲ್ವಾ? ನಮ್ಮ ಸೈಡರ್ ಅಂತ ಹೇಳಿದ್ರೆ ಆಲ್ವೇಸ್ ವಿನ್ ಆಗ್ಬೇಕು. ನಂಗೆ ಅದೇ ಸಪೋರ್ಟ್. ಹಂಗಂತ ಬೇರೆ ಕಡೆಯವ್ರಿಗೆ ಭೇದ ಅಂತ ಅಲ್ಲ. ಒಂದು ನಮ್ಮ ಸೈಡರು ಅಂತ ಹೇಳಿದ್ರೆ ಒಂದು ಫೀಲ್ ಇರುತ್ತಲ್ಲ, ನಮ್ಮ ಕಡೆಯವರು ಅಂತ ಹೇಳಿ. ಸೊ ಹಂಗಾಗಿ ನೀವು ವಿನ್ ಆಗ್ಬೇಕು. ನಮ್ಮೂರು, ನಮ್ಮ ಊರಂದ ತಕ್ಷಣ ಭಾವನೆ ಒಂದು ಸ್ವಲ್ಪ ಜಾಸ್ತಿ ಅಲ್ವಾ, ಫೀಲಿಂಗ್ಸ್ ಜಾಸ್ತಿ ಅಲ್ವಾ. ಸೊ ಹಂಗಾಗಿ ನಮ್ಮ ಊರವ್ರು ವಿನ್ ಆಗ್ಬೇಕು ಅನ್ನೋದು ನನಗಿಷ್ಟ. ನಾವು ಇವರು ಒಂದೇ ಡಿಸ್ಟಿಕ್, ಇವ್ರು ಮಾತ್ರ ಉಡುಪಿ. ನಾನು ಕುಂದಾಪುರದ ಕೊಚ್ಚಕ್ಕೆ ಕುಡಿ ಹೆಬ್ರಿ ತಾಲೂಕಿನ ಕುಂದಾಪುರದ ಮೀನ್ ಇವರು. ಸೊ ನನ್ನ ಗಂಡನ ಮನೆ ಮುಡುಬಿದ್ರೆ. ಓಕೆ, ನಾವು ಕುಂದಾಪುರನೂ ಸಪೋರ್ಟ್ ಮಾಡ್ತೀವಿ, ತುಳುನಾಡನ್ನು ಸಪೋರ್ಟ್ ಮಾಡ್ತೀವಿ. ಟೋಟಲಿ ಕರಾವಳಿ ಹುಡುಗಿ. ಇವರು ಒಳ್ಳೆ ಕವಿತೆ ಬರೀತಾರೆ. ಅದಕ್ಕೂ ಸಪೋರ್ಟ್ ಮಾಡಿ. ಶೈಲಕ್ಕಂದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಶೈಲಕ್ಕ ನೇಮ್ ಮೆನ್ಷನ್ ಮಾಡಿ, ನನ್ನ ವ್ಯೂವರ್ಸ್ ಸರ್ಚ್ ಮಾಡಿ ನೋಡ್ತಾರೆ. ಮಿಟ್ಟಿ ಅಂತನಾ? ಓಕೆ ಗೈಸ್, ಮಿಟ್ಟಿ ಅಂದ್ರೆ ಮಣ್ಣು ಅಂತ ಅರ್ಥ ಅಲ್ಲ. ಅದ್ರ ಅರ್ಥ ನಿಜವಾಗ್ಲೂ ಮಂಗಳೂರಲ್ಲಿ ಮಲ್ಲಿಗೆ ಹೂವು ಅಂತ. ಹಿಂದಿಯಲ್ಲಿ ಮಿಟ್ಟಿ ಅಂದ್ರೆ ಮಣ್ಣು, ಹಿಂದಿಯಲ್ಲಿ ಮಿಟ್ಟಿ ಅಂದ್ರೆ ಮಣ್ಣು, ಮಿಟ್ಟಿ ಅಂದ್ರೆ ಮಲ್ಲಿಗೆ ಹೂವು. ಕನ್ನಡ ಅಚ್ಚ ಕನ್ನಡ ಕುಂದಾಪುರ ಕನ್ನಡದಲ್ಲಿ ಮಿಟ್ಟಿ ಅಂದ್ರೆ ಮಲ್ಲಿಗೆ ಹೂವು, ಮೊಗ್ಗು ಅಂತ. ಸೊ ನನ್ನ ಪೆಟ್ ನೇಮ್ ಅದು, ಹಾಗಾಗಿ ಮಿಟ್ಟಿ ಅಂತ ಯೂಟ್ಯೂಬ್ ಚಾನಲ್. ಗೈಸ್ ನಮ್ಮ ಶೈಲಕ್ಕನ ಯೂಟ್ಯೂಬ್ ಚಾನಲ್ ಮಿಟ್ಟಿ ಅಂತ ಇದೆ, ಸಪೋರ್ಟ್ ಮಾಡಿ ಆಯ್ತಾ? ನಂದು ಇದೆ ಬಟ್ ಗೊತ್ತಿಲ್ಲ ಏನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಕಾರ್ತಿಕ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ನೋಡಿದ್ದೀನಿ. ನಾವೇ ಅವ್ರು ಬಿಟ್ಟು ಇವ್ರು ಯಾರು? ನನ್ನ ಮಗು ಕಿಡ್ ಇದು. ನಾನು ಟೀಮ್ ಸಿನರ್ಜಿ ಬಂದಾಗ ನಾವೇ ನೋಡಿದ್ದು. ಹೌದಾ? ನೀವು ಬೆಳೆಸಿರೋ ಹುಡುಗ ಬೆಳೆದಿದ್ದು ಬೆಳೆಸಿದ್ಮೇಲೆ ಇದೇ ಡೈಲಾಗ್ ಹೆಂಗೆ ಟರ್ನ್ ಆಗ್ತೀರಾ ನೀವು? ಬೆಳ್ಸಕ್ಕೆ ನಾವು ಬೆಳೆದಿದೀವಲ್ಲ, ಬೆಳಿಬೇಕಾದ್ರೆ ಕೆಳಗಡೆ ನೀರ್ ಹಾಕಿದ್ದು ಶೈಲಕ್ಕ. ಮಾಂತೇಶ್ ಇವಾಗ ಏನ್ ಗೊತ್ತಾ? ಮಾಂತೇಶ್ ಬಾಟ್ಲು ಸುನಿಲ್ ಇದೇ ಬಾಯ್ಸ್ ಎಲ್ಲ ಹಂಗಲ್ಲ ನಿಮ್ಮ ಹಸ್ಬೆಂಡಿಗೆ ನೀವು ತಿಪ್ಪುಲೆ ತಂದಲ್ಲಿ. ಓಕೆ, ನೀನು ಬೇರೆ ಯಾರನ್ನ ತಿಪ್ಪುಲೆ ತಂದಲ್ಲೇನೆ. ಅವ್ರು ಏನಾಗಿರ್ಬೇಕು? ತಿಪ್ಪಲೆ ತಂದರಿ. ಮತ್ತೇನ್ ಕ್ವಾಲಿಟೀಸ್? ಆಮೇಲೆ ಆಸ್ತಿ, ಹುಡುಗಿ ಕಡೆ ಆಸ್ತಿ ಇರ್ಬೇಕಾ? ನಮ್ಮ ಅದಾನಿ ಮಗಳು, ಅಮ್ಮನಿ ಮಗಳಾಗಿ ಜಾಸ್ತಿ ಬೇಡ, ಒಂದು 5-10 ಕೋಟಿ ರೂಪಾಯಿ ಇದ್ರೆ. ವರದಕ್ಷಿಣೆ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ವರದಕ್ಷಿಣೆ ಕೊಟ್ರೆ ಸಿಗ್ತಾ ಇಲ್ಲ, ವರದಕ್ಷಿಣೆ ಕೊಡ್ತಾರ. ಒಂದು 20 ಕೋಟಿ, BMW ಕಾರ್. ಓಕೆ, ನಂಗೆ ನೋಡ್ಕೊಂಡ್ರೆ ಸಾಕು. ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಒಂದು 1000 ಜನ ಕೂಟ ಹಾಕ್ಸಿದ್ರೆ. ಓಕೆ, ಈ ಕ್ವಾಲಿಟೀಸ್ ಯಾರಾದ್ರೂ ಇದ್ರೆ ಗೈಸ್ ಇವ್ರನ್ನ ನನಗೆ ಕಮೆಂಟ್ ಮಾಡಿ, ನಾನು ಇವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಆಯ್ತಾ? 20 ಕೋಟಿ ಆಸ್ತಿ ಇರೋರು ಯಾರು? ಅಲ್ಲ, ಈಗಿನ ಕಾಲದಲ್ಲೂ ಈ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಲ್ಲ, ಗ್ರೇಟ್. ಅಂದ ಇಲ್ವಾ? ಚಂದ ಇಲ್ವಾ? ಏನಾಗಿದೆ ಗೈಸ್? ಸೊ ಇವರೇ ಸುನಿಲ್ ಮೆಸ್ತಾ ಅಂತ ಹೇಳಿ. ಸೊ ಕಳ್ಳನ್ ತರ ಕಾಣಿಸ್ತಿದ್ದಾರೆ. ಚೆನ್ನಾಗಿದೆ. ನಾನ್ ಹೇಳ್ತೀನಿ ಮೇಘನಾ, ನನ್ನ ಬ್ರದರ್ಸ್ಗೆ ಏನಂದ್ರೆ ನಿಜವಾಗ್ಲೂ ಸುಂದರವಾದ ಯುವತಿ ಇದ್ರೆ, ಒಳ್ಳೆ ಗುಣವಂತೆ ಆಗಿದ್ರೆ ಸಾಕು. ನಮ್ಮ ಹುಡುಗರು ಚೆನ್ನಾಗಿ ನೋಡ್ಕೊಂತಾರೆ. ಬನ್ನಿ, ನಮ್ಮ ಹುಡುಗರು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂತಾರೆ, ಒಳ್ಳೆ ಲೈಫ್ ಕೊಡ್ತಾರೆ, ನಿಮ್ಮನ್ನ ಹೂವಿನಂತೆ ನೋಡ್ಕೊಂತಾರೆ. ಸಾಕೇನು ಇಷ್ಟು ಬಿಲ್ಡಪ್? ಸಾಕಾ ಗೈಸ್? ನಮ್ಮ ಟೀಮಲ್ಲಿ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡಿರೋ ಭಾಗ್ಯಗೆ ಜೈ. ಭಾಗ್ಯ ಅವರೇ, ನಿಮ್ಮ ಒಪಿನಿಯನ್ ಹೇಳಿ.
ಕಲ್ಪನೆಗೆ ಜೈ ಹೇಳಾಯ್ತಾಗ್ಲೇ. ಓ ಇಲ್ಲೇ ಇದ್ದೀರಾ? ಏನ್ ಹೇಳ್ಬೇಕು? ನನ್ನ ಯೂಟ್ಯೂಬ್ ಚಾನಲಲ್ಲಿ ವ್ಯೂವರ್ಸ್ ಕೇಳ್ತಾರೆ ಏನಂತ? ಕ್ರಿಕೆಟ್ ಆಡೋದು ಚೆನ್ನಾಗಿ ಆಡಿದ್ರ, ಯಾವ ಥರ ಅಂದರೆ ಏನೋ ಡೈಲಿ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ರೆ ಏನು? ಏನಿಲ್ಲ, ವರ್ಷಕ್ಕೊಂದೇ ಸತಿ ಆಡೋದು. ವರ್ಷಕ್ಕೊಂದೇ ಸಲ ಆಡ್ರಿ, ಈ ರೇಂಜಿಗೆ ಆಡಿದ್ರಿ? ನೆಕ್ಸ್ಟ್ ರೇಂಜ್ ಇಲ್ಲ, ಆರಾಮಾಗಿ ಆಡಿ. ದಿನ ಆಡಿದ್ರೆ WPL. ಓಕೆ ಆರಾಮಾಗಿ ಆಡಿ. ಗೈಸ್, ನಮ್ಮ ಟೀಮ್ ಮೆಂಟರ್ ಇವರು. ಸೊ ಎಸ್, ನಮ್ಮ HR ಕೂಡ ಅಲ್ಲ, ನಮ್ಮ HR ಕೂಡ ಎಸ್, ನಮ್ಮ ಕಂಪನಿ ಹೆಚ್ಚರು. ಇದೆಲ್ಲ ಕಟ್ಟು, ನಾನು ಹೇಳ್ತೀನಿ. ಇದೆಲ್ಲ ಕಟ್ ಮಾಡ್ಬಿಡಿ, ಇದೆಲ್ಲ ಕಟ್ ಇದೆಲ್ಲ ಮಾಡಿ. ನಾನು ಹೇಳ್ತೀನಿ. ನಮ್ಮ ಮೆಂಟರ್ ಆಕ್ಚುಲಿ ಡಿಸಿಷನ್ ಮೇಕರ್. ಆಕ್ಚುಲಿ ನಮ್ಮ ಮೆಂಟರ್ ಒನ್ ಆಫ್ ದ ಬೆಸ್ಟ್ ಡಿಸಿಷನ್ ಮೇಕರ್. ಸೊ ಅವರಿಂದನೇ ಭಾಗ್ಯದಿಂದ, ಚಿತ್ರದಿಂದ, ಮತ್ತೆ ಯಾರು ಕಲ್ಪನೆಯಿಂದ ಅಫ್ಕೋರ್ಸ್ ಇದೆಲ್ಲ ಕಟ್ಟು. ಆಮೇಲೆ ನಾನು ಲಾಸ್ಟಲ್ಲಿ MS ಧರ ಮ್ಯಾಚ್ ಫಿನಿಶಿಂಗ್ ಮಾಡಿಲ್ವಾ? ಯಾವುದು ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಯಾ ಫೇಸ್ ತೋರಿಸ್ಬಿಟ್ಟು ಹೇಳಿಲ್ಲ ಅಂತ. ಗೈಸ್, ನಮ್ಮ ಟೀಮಿಗೆ ತುಂಬ ಎಫರ್ಟ್ ಹಾಕಿ ತುಂಬ ಪ್ಲಾನ್ ಮಾಡಿ ಹಿಂಗೆ ಆಡಬೇಕು ಅಂತೇಳಿ ನಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರೋ ಭಾಗ್ಯ ಅವರಿಗೆ ಜೈ. ಇವಾಗ ಊಟ ಕೊಟ್ಟಿದ್ದಾರೆ, ಪಲಾವು, ಮೊಸರು ಬಜ್ಜಿ, ಇದು ಬೋಂಡ, ಇದೆಂತದ್ದು ಗುಲಾಬ್ ಜಾಮೂನ್, ಡ್ರೈ ಜಾಮೂನ್ ಅಂತೆ. ಬಿಕಾಸ್ ಗೈಸ್, ನಾನು ಸ್ವೀಟ್ ತಿನ್ನಲ್ಲ, ನಾನು ಸ್ವೀಟ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಲ್ಲ ಜಾಸ್ತಿ. ಹಂಗೇನಿಲ್ಲ. ನಮ್ಮ ಶಿವಣ್ಣ ಸರ್ನ ನೋಡಿ ಊಟ ಮಾಡ್ತಾ ಇದ್ದಾರೆ. ಸೆಕೆಂಡ್ ರೌಂಡ್ ಮಾಡ್ತಿದ್ದೀರಾ? ವಾವ್, ಸೆಕೆಂಡ್ ರೌಂಡ್ ಮಾಡ್ತಿದ್ದಾರೆ. ಸೊ ನಮ್ಮ ಗರ್ಲ್ಸ್ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಗರ್ಲ್ಸ್, ಊಟ ಹೆಂಗಿದೆ? ಚೆನ್ನಾಗಿದೆಯಾ? ಓಕೆ, ಇನ್ನೊಬ್ಳಿದ್ದಾರೆ. ಚಿತ್ರ, ಊಟ ಹೆಂಗಿದೆ? ಚೆನ್ನಾಗಿದೆಯಾ? ಇವಾಗ ಇನ್ನೊಂದು ಖುಷಿ ವಿಷಯ ಏನಂತ ಹೇಳಿದ್ರೆ, ನಮ್ಮ ಟೀಮ್ ಲೀಡ್ ಅವರಿದ್ದಾರಲ್ಲ, ಇವರು, ಹಾಯ್ ಹೇಳಿ, ಮಹೇಶ್ ಸಾಂಚಿ ಅಂತ ಹೇಳಿ. ಸೊ ಇವ್ರ ಟೀಮು ಕೂಡ ಫೈನಲಿಗೆ ಹೋಗಿದೆ. ಸೊ ಇನ್ನೊಂದು ಟೀಮ್ ಆಪೋಸಿಟ್ ಅಂದರೆ ನಮ್ಮ ಮ್ಯಾನೇಜರ್ ಸರ್, ಶ್ರೀಧರ್ ಸರ್ ಟೀಮು ಕೂಡ ಫೈನಲಿಗೆ ಹೋಗಿದೆ. ಸೊ ಯಾರು ವಿನ್ ಆದರೂ ನಮ್ಮ ಖುಷಿನೇ. ಏನಂತೀರಾ? ಚೆನ್ನಾಗಿ ಆಡಿ, ಆಯ್ತಾ? ಆಲ್ ದಿ ಬೆಸ್ಟ್. ಸೊ ಇವತ್ತಿನ ಕ್ರಿಕೆಟ್ ಬಗ್ಗೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಯಿತು, ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಅನ್ಸುತ್ತೆ. ತುಂಬ ಖುಷಿ ಆಯಿತು. ನಮ್ಮ ಹೆಂಗೆ ಎಂಜಾಯ್ ಮಾಡಿದ್ರಿ? ನನಗೆ ತುಂಬ ಖುಷಿ ಅನಿಸ್ತು. ಚೆನ್ನಾಗಿತ್ತಪ್ಪ ಮ್ಯಾಚ್. ನಮ್ದು ಕ್ಯಾಪ್ಟನ್ನ ಕೇಳ್ಬಿಡಿ ಮತ್ತೆ ಆ ಕಡೆ. ಕ್ಯಾಪ್ಟನ್ನಾ? ಅವರು ನಿದ್ದೆ ಮಾಡ್ತಿದ್ದಾರೆ ಗೈಸ್. ಊಟ ಮಾಡ್ತಾರೆ, ನಿದ್ದೆ ಮಾಡೋರು ನೋಡಿದ್ದೀರಾ? ಇವರೇ ಅವರು ಗೈಸ್. ನಮ್ಮ ಮ್ಯಾನೇಜರ್ ಸರು ಫೈನಲ್ಲಿ ಹೋಗಿದ್ದಾರೆ. ಸೊ ಅವರನ್ನು ಮಾತಾಡ್ತಾರೆ. ಹೆಂಗಿತ್ತು ಸರ್ ಇವತ್ತು ಮ್ಯಾಚ್? ಸೂಪರ್, ಎಂಜಾಯ್ ಲಾಟ್. ಫೈನಲಿ ಹೋಗಿದ್ದೀರಂತ ಖುಷಿ. ಎಸ್. ಸೊ ನಮ್ಮ ಆಶಯ ಏನಂತ ಹೇಳಿದ್ರೆ ನೀವು ವಿನ್ ಆಗಬೇಕು. ಥ್ಯಾಂಕ್ ಯು. ಹಾಂ ಗೈಸ್, ಇವಾಗೆಲ್ಲ ಊಟ ಆಯಿತು. ಇವಾಗ ವುಮೆನ್ಸಿಂದೆಲ್ಲ ಮ್ಯಾಚ್ ಎಲ್ಲ ಫಿನಿಶ್ ಆಗಿದೆ. ಬಾಯ್ಸಿಂದ ಇನ್ನಿದೆ, ಅದು ಫೈನಲ್ ಇದೆ. ಆ್ಯಂಡ್ ಚೇತನ್ ಸರ್ ಟೀಮ್ ಫೈನಲ್ ಹೋಗಿದೆ. ಸರ್ ನಿಮ್ಮ ಟೀಮು? ನಮ್ಮ ಟೀಮ್ ಸೋತೋಗಿದೆ. ಹೌದಾ, ಬೇಜಾರಾಗ್ತದೆ ಸರ್. ನೆಕ್ಸ್ಟ್ ಇಯರ್ ನಮ್ಮದೇ ಕಪ್. ಹಾಂ, ಈ ನೆಕ್ಸ್ಟ್ ಮುಂದಿನ ಸಲ ನಮ್ಮದೇ ಕಪ್ ಅನ್ನೋ ಥರ ಹೇಳ್ತಿದ್ರೆ ಇರಲಿ, ಪರವಾಗಿಲ್ಲ, ಗೆಲ್ಲುತ್ತೆ ಸರ್ ಮುಂದಿನ ಸಲ. ಥ್ಯಾಂಕ್ ಯು. ಚೇತನ್ ಸರ್, ಥ್ಯಾಂಕ್ ಯು. ಫೈನಲಿಗೆ ಹೋಗಿದ್ದು ಹೆಂಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ಕಪ್ಪು ಗೆದ್ದಷ್ಟೇ ಖುಷಿ ಆಗ್ತಿದೆ. ಕಪ್ ಗೆದ್ದ ಮೇಲೆ ಜಾಸ್ತಿ ಖುಷಿ ಆಗುತ್ತೆ. ಇವಾಗ ಖುಷಿ ಆಗ್ತಾ ಇದೆ. ಖುಷಿ ಆಗ್ತಿದೆ. ಸೊ ನೀವು ಇವತ್ತು ಎಂಜಾಯ್ ಮಾಡಿದ್ವಿ. ಇವತ್ತು August 15th, ಈ ದಿನನೇ ಕ್ರಿಕೆಟ್ ಮ್ಯಾಚ್ ಇಟ್ಟಿದ್ದು ನಿಮ್ಗೆ ಎಷ್ಟು ಖುಷಿ ಅನಿಸ್ತು? ತುಂಬಾ ಖುಷಿ ಆಗ್ತಾ ಇದೆ. ಸ್ವತಂತ್ರ ದಿನಾಚರಣೆ ಅಲ್ವಾ, ಸೊ ಸ್ವತಂತ್ರ ಬಂದಷ್ಟು ಖುಷಿ ಆಗ್ತಾ ಇದೆ. ಕಪ್ ಗೆದ್ದು ಬಿಟ್ರೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಸರ್ ಗೆಲ್ತೀರಾ ಬಿಡಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಸರ್. ನಮ್ಮ ವಿಜಯ್ ಅವ್ರನ್ನ ನಾನು ಯೂಟ್ಯೂಬಲ್ಲಿ ತೋರಿಸಿರಲಿಲ್ಲ. ಸೊ ಅದಕ್ಕೆ ಅವ್ರು ಕೇಳ್ತಿದ್ದಾರೆ ಆಲ್ರೆಡಿ ಶೂಟ್ ಮಾಡಿದ್ಯಾ ಅಂತೇಳಿ. ಸೊ ಇವಾಗ ವಿಜಯ್ ಅವ್ರನ್ನ ಪರಿಚಯ ಮಾಡ್ತೀನಿ. ನಿಮ್ಮ ಟೀಮು ಫೈನಲಿಗೆ ಹೋಗಿದೆ ಅಲ್ಲ? ಹೌದಾ? ವಿನ್ ಆಗ್ತಿದ್ದೀರಾ? ಕಾನ್ಫಿಡೆನ್ಸ್ ಇದೆ? 100%. ಓಕೆ, ಹೆಂಗೆ ಅನಿಸ್ತಿದೆ ಮ್ಯಾಚ್? ಹೌ ಇಸ್ ದ ಮ್ಯಾಚ್? It was very nice. Yes. Now Also, hopefully it will go very nice. okay. Do you like this match? Awesome. Awesome. Yes. Okay. Congratulations to you. Yeah, thank you. ಹೇಗಿತ್ತು ನಮ್ಮ ಮ್ಯಾಚ್? How was our match? It was very nice. You played Our very batting? nice batting. Our batting? It was very good. Thank you. You chased down or scored. Thank you. Good. Thank you. Bye.